ಅವನಿಗೆ ಕೊಲೆ ಆಗ ಗೊತ್ತಿಲ್ಲ. ಇವರು ಅವನ ಫಾಲೋವರ್ಸ್ ಹೊಡೆದಿ ಕೊಲೆ ಮಾಡಿಸಿರೋದು. ಇದು ಉಗ್ರ ಲೋಕದ ಕೊಡ್ಲಿ ತಗೊಂಡ್ರು ಅಂತ ನನಗೆ ಮಾಡ್ಕೊಂಬಿಟ್ಟು ತುಂಬ ಸಫರ್ ಪಡ್ತಾ ಇದ್ದಾರೆ. ಅವರು ಕೆಲವೊಂದು ಆ ಸಿನಿಮಾ ರೀತಿಯಲ್ಲೇ ನಿಜ ಜೀವನದಲ್ಲೂ ತಗೊಂಡೋಗಿರೋದಂತೂ ನನ್ನ ಇದರಲ್ಲಿ ತುಂಬ ತಪ್ಪು. ಅದು ಅವ್ರು ಮಾಡಿದ್ ನೋಡಿ ಇನ್ನೊಬ್ರು ಅದೇ ಥರ ಮಾಡ್ತಾರೆ, ಮಾಡಬಾರ್ದು, ತಪ್ಪದು. ಇವರು ಮಾಡಿದ್ದೇನೋ ಮಿಸ್ಸಾಗಿ ಮಾಡಿಬಿಟ್ಟಾರೆ, ಆದರೆ ಅವ್ರು ಬಿಡುಗಡೆ ಆಗಿ ಬಂದರೆ ಒಳ್ಳೆಯದು. ನಮಸ್ತೆ ವೀಕ್ಷಕರೇ, ರೇಣುಕಾಸ್ವಾಮಿಗೆ ಕೊಲೆ ಕೇಸಲ್ಲಿ ಜೈಲು ಸೇರಿದಂಥ ದರ್ಶನ್ ನಿನ್ನೆ ಕೊಟ್ಟಿರೋ ಹೇಳಿಕೆ ಪ್ರಕಾರ ಹೊಡೆದಿರೋದು ನಿಜ. ರೇಣುಕಾಸ್ವಾಮಿಯನ್ನು ಕೊಲೆ ಮಾಡುವಾಗ ಕೊಲೆ ಆದ ಸಮಯದಲ್ಲಿ ನಾನು ಆ ಜಾಗದಲ್ಲಿ ಇರಲಿಲ್ಲ, ನಾನು 6 ಗಂಟೆಗೆ ಮನೆ ತಲುಪಿದ್ದೆ, ಕೊಲೆ ಮಾಡೋದು ನನ್ನ ಉದ್ದೇಶ ಆಗಿರಲಿಲ್ಲ ಅಂತ ಹೇಳಿಬಿಟ್ಟು ದರ್ಶನ್ ಹೇಳ್ತಿದ್ದಾರೆ. ಇದ್ರ ಬಗ್ಗೆ ಜನ ಏನು ಹೇಳ್ತಾರೆ, ಜನ ಇದ್ರ ಬಗ್ಗೆ ಏನು ಮಾತಾಡ್ತಾರೆ, ದರ್ಶನ್ ಬಿಡುಗಡೆ ಆಗೋದ್ರ ಬಗ್ಗೆ ಜನ ಏನು ಹೇಳ್ತಾರೆ ಕೇಳೋಣ ಬನ್ನಿ. ಕೊಲೆ ಆಗಿರಲಿಲ್ಲ, ಅವನು ಹೊಡೆದಾಗ ಕೊಲೆ ಆಗಿರಲಿಲ್ಲ. ಅವನು ಹೇಳ್ಬಿಟ್ಟು ಹೋದ. ಇವರು ಭಕ್ತ ಇದ್ದಲ್ಲ ಅವ್ರ ಅವರು ಹೊಡೆದು ಸಾಯಿಸಿರೋದು. ದರ್ಶನ್ ಏನ್ ಹೇಳ್ತಾರೆ ಅಂತಂದ್ರೆ, ಕೊಲೆ ಮಾಡೋದು ನನ್ನ ಇಂಟೆನ್ಷನ್ ಆಗಿರ್ಲಿಲ್ಲ, ಕೊಲೆ ನನ್ನ ಉದ್ದೇಶ ಆಗಿರ್ಲಿಲ್ಲ, ಹೆದರಿಸಿ ಕಳಿಸೋದಷ್ಟೇ ನನ್ನ ಉದ್ದೇಶ ಆಗಿತ್ತು. ಅಚಾನಕ್ ಆಗಿ ಕೊಲೆ ಆಯ್ತು ಅಂತ ನನಗೆ ಫೋನ್ ಮಾಡಿದಾಗ ನನಗೂ ಕೂಡ ಶಾಕ್ ಆಯ್ತು ಅಂತಾರೆ. ಹೌದು, ಅದು ನಿಜ. ಅವನಿಗೆ ಕೊಲೆ ಆಗ ಗೊತ್ತಿಲ್ಲ. ಇವರು ಅವನ ಫಾಲೋವರ್ಸ್ ಹೊಡೆದಿ ಕೊಲೆ ಮಾಡಿಸಿರೋದು. ಅವ್ನು ಹೊಂಟೋಗಾನೆ, ಹೊಂಟೋದ ಮೇಲೆ ಇವ್ ಸತ್ತೋಗಾನೆ. ಆಗ ಹೇಳವ್ರೆ 2 ದಿನ ಬಿಟ್ಟು ತೀರ್ಪಿದೆ, ಅವ್ರಿಗೆ ಜಾಮೀನ್ ಸಿಗ್ಬೇಕು ಅಂತ ಅನ್ಸುತ್ತಾ? ಸಿಕ್ಬಾರ್ದು. ಯಾಕೆ ಅಂದ್ರೆ ಇಂಥ ಈಗ ಕಾನೂನು ಅವನ ಕೈಲಿ ಏನೂ ಇಲ್ಲ. ಕಾನೂನು ಇವನೇ ತಗೊಂಡ್ಬಿಟ್ರೆ ಕೋರ್ಟ್ ಇದೆ, ಪೊಲೀಸ್ ಇದೆ, ಎಲ್ಲ ಏನೋ ಮಾಡ್ಬೋದಾಗಿತ್ತು. ಇನ್ನು ಅದನ್ನು ಮಾಡಲಿಲ್ಲ. ಎಲ್ಲ ಇವಂದ ದರ್ಬಾರು ಆಂಬೌದ ಮಾಡ್ದ. ಅದು ಸರಿನಾ? ಆ ಥರ ನಡಿಬಾರ್ದಾಗಿತ್ತು. ಅದನ್ನು ಪೊಲೀಸ್ಗೆ ಫೋನ್ ಮಾಡಿದರೆ ಅವರೇ ಬಂದು ಇವನ ಮೇಲೆ ರಿಯಾಕ್ಷನ್ ತಗೊಳ್ಳೋರು. ಎಲ್ಲರಿಗೂ ಯಾವ ಥರ ಮಾಡ್ತಿದ್ರು ಆ ಥರ ಮಾಡ್ತಾಯಿದ್ರು ಅಲ್ವಾ? ಯಾಕೆ ಬೇಕಾಗಿತ್ತು? ಇದು ಬೇಕಾಗಿತ್ತಾ? ಅವ್ನಿಗೆ ಒಳ್ಳೆ ಹೆಸರು ಇತ್ತು, ಅವಶ್ಯಕತೆ ಏನಿತ್ತು ಅಷ್ಟೇ. ರೇಣುಕಾಸ್ವಾಮಿ ಮಾಡಿದ್ರ ಬಗ್ಗೆ ಏನನ್ಸುತ್ತೆ? ರೇಣುಕಾಸ್ವಾಮಿ ಅವನದು ತಪ್ಪಿದೆ. ಅವನದೇನು ತಪ್ಪು ಒಳ್ಳೆಯದು ಅಂತ ಹೇಳಲ್ಲ. ಈಗಿನ ಪ್ರಕಾರ ಬರೋ ಮಾಹಿತಿ ಪ್ರಕಾರ ಅವನದೇನು ತಪ್ಪು, ಅವನದು ತಪ್ಪಿದೆ. ಎಲ್ಲರಿಗೂ ಲೇಡೀಸ್ ಅಂದರೆ ಎಲ್ಲರೂ ಒಂದೇ ಅಲ್ವಾ? ನಮ್ಮ ಅಕ್ಕ ಹತ್ರ ತಂಗಿ ಅದು ಯಾರೇ ಹೋದೆ ಎಲ್ಲ ತವನಾಗ ಯಾಕೆ ಮಿಸ್ಸು ಇದು ಮಾಡ್ದ? ಎಲ್ಲ ಅದೆಲ್ಲ ಯಾಕೆ ಕೊಟ್ಟ ಅವನು? ಅವನದು ತಪ್ಪಿದೆ, ಅವ್ನು ತಪ್ಪಿಲ್ಲ ಅಂತ ಹೇಳಲ್ಲ, ಅದು ನಿಜ, ಒಪ್ಕೊಂಡ್ರಿ. ಹಾಂ, ಅದು ತಪ್ಪಿದೆ. ಅವ್ನು ಮಾಡಬಾರ್ದಾಗಿತ್ತು. ಒಬ್ಬರೇ ಮಾಡಿಲ್ಲ, ಬೇರೆ ಹುಡುಗಿರೆಲ್ಲರಿಗೂ ಹಿಂಗೆ ಮಾಡಿದಾನಂತೆ. ಅದನ್ನ ನ್ಯೂಸ್ ಪ್ರಕಾರ ನಾವು ಓದಿ ತಿಳ್ಕೊಂಡಿರೋ ಪ್ರಕಾರ ಹಿಂಗೆ ಮಾತಾಡ್ತಾ ಇದ್ವಿ. ಅಂತಂದ್ರೆ ದರ್ಶನ್ ರೇಣುಕಾಸ್ವಾಮಿ ಕೇಸಲ್ಲಿ ಜೈಲಿಗೆ ಸೇರಿದ್ರು ನಟ ದರ್ಶನ್. ಅವರು ನಿನ್ನೆ ಒಪ್ಕೊಂಡಿರೋದ್ರ ಪ್ರಕಾರ, ಚಾರ್ಜ್ ಶೀಟ್ ಬಿದ್ದಿರೋದ್ರ ಪ್ರಕಾರ ದರ್ಶನ್ ಹೊಡೆದಿರೋದು ನಿಜ. ಆದ್ರೆ 7:15 ಕೊಲೆ ಆದಾಗ ದರ್ಶನ್ ಆ ಜಾಗದಲ್ಲಿ ಇರ್ಲಿಲ್ಲ. 1 ಗಂಟೆ ಮುಂಚೆನೆ ದರ್ಶನ್ ಮನೆಗೆ ಬಂದಿದ್ರು, 6 ಗಂಟೆಗೆ ಮನೆಗೆ ಬಂದಿದ್ರು ಅಂತ ಸುದ್ದಿ ಆಗಿದೆ. ಇದ್ರ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ? ನಮ್ಗೇನಿಲ್ಲ, 17 ಜನ ಸೇರಿ ಇದು ಮಾಡಿರೋದಲ್ವ, ಇವರೇ ಮಾಡಿರ್ತಾರಂತ ಏನಿಲ್ವಲ್ಲ. ಅದು ಯಾರು ಮಾಡಿದಾರೋ ಏನೋ, ಅದೆಲ್ಲ ಅವ್ರು ಮಾಡಿರೋದು ತಪ್ಪೇ. ಅದು ರೇಣುಕಾಸ್ವಾಮಿ ಇದರಿಂದ ಇದೇನು ಆದರೆ ಇವರು ಹೊಡೆದಿದ್ದು ಮೈನ್ ತಪ್ಪು ಅಷ್ಟೇ. ಇನ್ನೇನು ಈಗ 2 ದಿನ ಬಿಟ್ಟು ತೀರ್ಪಿದೆ. ತೀರ್ಪು ಏನಾಗಬೇಕು? ಜಾಮೀನು ಸಿಗಬೇಕು ದರ್ಶನ್ಗೆ ಅಂತ ಅನ್ಸುತ್ತೆ. ಜಾಮೀನು ಸಿಗಬೇಕು, ಸಿಕ್ಕಿದ್ರೆ ಒಳ್ಳೆಯದು. ದರ್ಶನ್ ಒಬ್ಬ ಹೀರೋ ಆಗಿ ಮಾದರಿ ಆಗ್ಬೇಕಿತ್ತು ಸಾಕಷ್ಟು ಜನರಿಗೆ. ಹೌದು, ಆದ್ರೂ ಕೂಡ ಅವರು ಹೊಡೆದು ಈ ರೀತಿ ಜೈಲಲ್ಲಿ ಇದ್ದಾರೆ. ಹಂಗೆ ಇದು ಆ ಹೆಂಡತಿ ಕಡೆ ಇತ್ತು ಆಗಿದ್ದು. ಯಾರು ಪವಿತ್ರ ಗೌಡದಿಂದ ಆಗಿರೋದು. ಇವೆಲ್ಲ ಮಾಡಬಾರ್ದಿತ್ತು. ಈಗೆಲ್ಲ ಪಶ್ಚಾತ್ತಾಪ ಪಟ್ಟಿದ್ದಾರೆ, ಜಾಮೀನು ಆಗಬೇಕು ಅಂತ ನಮ್ಮ ಒಳ್ಳೆ ವ್ಯಕ್ತಿನೇ ಮೇಡಮ್. ಆದರೆ ಅದು ಆ ಥರ ಯಾವ ಥರ ಹೇಳಿಕೆ ಮಾತು ಕೇಳ್ಕೊಂಡು ಆ ಥರ ಇದು ಮಾಡ್ಕೊಂಡ್ರೆ ಗೊತ್ತಿಲ್ಲ. ಸಿಂಪಲ್ಲಾಗಿ ಮಾಡ್ಕೋಬೋದಾಯಿತು. ಯಾರಿಗೋ ಒಬ್ಬರಿಗೆ ಒಂದು ಇನ್ಸ್ಪೆಕ್ಟ್ರಿಗೆ, ಸರ್ಕಲ್ ಇನ್ಸ್ಪೆಕ್ಟ್ರಿಗೆ ಯಾರಿಗಾರ ಹೇಳಿ ಅಲ್ಲಿ ಅವ್ರಿಗೆ ಹೇಳಿ ಸ್ವಲ್ಪ ಸಾಲ್ವ್ ಮಾಡ್ಕೋಬೋದಾಯಿತು. ಇದು ಉಗ್ರ ಲೋಕದ ಕೊಡ್ಲಿ ತಗೊಂಡ್ರು ಅಂತ ನನಗೆ ಮಾಡ್ಕೊಂಬಿಟ್ಟು ತುಂಬ ಸಫರ್ ಪಡ್ತಾ ಇದ್ದಾರೆ. ತುಂಬ ಅವರೇ ಮೇಲ್ಗಡೆ ಹಾಕ್ಕೊಳ್ತಾ ಇದ್ದಾರೆ. ಸ್ವಲ್ಪ ನಾನು ಹೇಳೋದು ಏನಂದರೆ, ಸ್ವಲ್ಪ ಅಭಿಮಾನಿಗಳು ಓವರಾಗಿ ಹೋಗ್ತಾ ಇದ್ದಾರೆ. ಅವರು ಓವರಾಗಿ ಹೋಗೋದು ಬಿಟ್ಟು ಸ್ವಲ್ಪ ತಾಳ್ಮೆಯಿಂದ ಇದ್ದರೆ ಅವ್ರಿಗೆ ಸ್ವಲ್ಪ ಬಿಡುಗಡೆ ಆಗುತ್ತೆ ಅಂತ ಕಾಣುತ್ತೆ. ಯಾಕೋತ್ರ ಅಭಿಮಾನಿಗಳಿಂದನೇ ಸ್ವಲ್ಪ ಡ್ಯಾಮೇಜ್ಗಳ ಥರ ಆಯ್ತಾರೆ. ನಾನು ಒಬ್ಬ ಅಭಿಮಾನಿನೇ, ದರ್ಶನ್ ಅಭಿಮಾನಿನೇ. ಅವರು ಒಂದು ಫಿಲಮಲ್ಲಿ ಮಾಡಿರೋದು ಒಂದೊಂದು ಸೀನ್ಸ್ಗಳು ನೋಡಿದ್ರೆ ತುಂಬ ಯವನ್ನಾಗಿ ಮಾಡಿದ್ದಾರೆ. ಆದರೆ ಒಂದು ಈ ಥರ ಮಾಡ್ಕೊಬೇಡ್ದಾಯಿತು. ಅದು ಏನಕ್ಕೆ ವಸ್ತ್ರ ಮಾಡ್ಕೊಂಡ್ರೂ ಗೊತ್ತಾಗಲಿಲ್ಲ ಮೇಡಮ್. ಅದೇ ನಮಗೆ ತುಂಬ ಒಂಥರ ಫೀಲಿಂಗ್ ಆಯ್ತಾ ಇದೆ. ಇನ್ನು 2 ದಿವಸದಲ್ಲಿ ತೀರ್ಪಿದೆ. ತೀರ್ಪು ಏನಾಗಬೇಕು ಅಂತ ಅನ್ಸುತ್ತೆ?
ಜಾಮೀನು ಸಿಗ್ಬೇಕು ಅಂತ ಅನ್ಸುತ್ತೆ, ಹೇಗೆ? ಜಾಮೀನು ಸಿಕ್ಕಿದ್ರೆ ಒಳ್ಳೆಯವರು ಮೇಡಮ್. ಕರ್ನಾಟಕ ಫಿಲಮ್ ಇಂಡಸ್ಟ್ರಿಲಿಗೆ ಅವರೇ ಏವನ್ ಇವಾಗ ಸ್ವಲ್ಪ ಹೇಳ್ಬೇಕು ಅಂತ ಅಂದರೆ. ಆದರೆ ಇದ್ದರೆ ಒಳ್ಳೆಯದು ಅಂತ ಅನಿಸುತ್ತೆ. ಅವರು ಒಂದು ಗೌರ್ಮೆಂಟ್ಗೂ ಸ್ವಲ್ಪ ಇಡೀ ಕರ್ನಾಟಕಕ್ಕೆ ಒಂದು ಗೌರವ ಒಂಥರ ಸಿಗುತ್ತೆ. ಅವರು ಒಂದು ಟಾಪನ್ನು ಆಗಿರೋದ್ರಿಂದ ಟಾಪನ್ನು ಬರ್ತಾಯಿದ್ರು, ಆ ಥರ ಉಳಿಸ್ಕೊಂಡಿದ್ರು ಅದು. ಆದರೆ ಇದೊಂದು ಎಡವಾಟ ಮಾಡ್ಕೊಂಬಿಟ್ಟು ಸ್ವಲ್ಪ ಅವ್ರ ಮಿಸ್ಸಸ್ದಿಂದ ಇದೊಂದು ಸ್ವಲ್ಪ ಅವರು ಇವ್ರ ಮಾತು ಕೇಳ್ಕೊಂಡು ಸ್ವಲ್ಪ ಅವರು ಫ್ರೆಂಡ್ ಸರ್ಕಲಲ್ಲೇ ನಾವು ಮಾಧ್ಯಮಗಳಿಗೆಲ್ಲ ನೋಡಿರೋ ಥರ ಫ್ರೆಂಡ್ ಸರ್ಕಲಲ್ಲೇ ಸರಿ ಇಲ್ಲ ಅಂತ ಕಾಣುತ್ತೆ ಮೇಡಮ್. ಫ್ರೆಂಡ್ ಸರ್ಕಲ್ ಸ್ವಲ್ಪ ಒಳ್ಳೆಯವ್ರನ್ನ ಪವಿತ್ರ ಗೌಡ ಅವ್ರ ಮಿಸ್ಸಸ್ ಆಗಿರ್ಲಿಲ್ಲ, ಅಂದರೆ ಸ್ನೇಹಿತೆ ಆಗಿದ್ರು. ಸ್ನೇಹಿತೆ ಆಗಿದ್ರು ಅಂದರೆ 10 ವರ್ಷದಿಂದ ಜೊತೆಲಿದ್ರು ಅಂತ ಅದು ಬೇರೆ ಹೇಳ್ತಾ ಇದ್ದಾರೆ ಮೇಡಮ್. ಅದೆಲ್ಲ ಹೇಳೋದೆಲ್ಲ ತಪ್ಪದು, ಆ ಥರ ಎಲ್ಲ ಮಾಡೋದು. ಅವರೇ ಒಪ್ಕೊಂಡಿರೋದು, ನಾನು 10 ವರ್ಷದಿಂದ ಅವ್ರ ಜೊತೆ ರಿಲೇಶನ್ಶಿಪ್ ಅಲ್ಲಿ ಆ ಥರ ಹೇಳೋದು ತಪ್ಪು ಮೇಡಮ್ ಅದು. ಆದರೆ ಅವ್ರ ಫಸ್ಟ್ ಮಿಸ್ಸಸ್ಗೆ ಎಷ್ಟು ನೋವಾಗ್ಬೋದು ಅವರು. ಅದೆಲ್ಲ ಇನ್ನೂ ಕೋರ್ಟ್ ತೀರ್ಮಾನನೇ ಕೊಟ್ಟಿಲ್ಲ, ಇವಾಗೇ ಆ ಥರ ಹೇಳ್ಕೊಂಡೆ ಅಂತಂದರೆ ಏನು ಇದು ಮಾಡ್ತೀವಿ. ಇವಾಗ ಯಾರು ಸಾಲ್ವ್ ಮಾಡ್ತಾ ಇರೋದು? ಫಸ್ಟ್ ಮಿಸ್ಸಸ್ಸೇ ಸಾಲ್ವ್ ಮಾಡ್ತಾ ಇರೋದು. ಇವತ್ತುವರೆಗೂ ಎಲ್ಲ ಕಡೆ ಪೂಜೆ ಮಾಡಿಸ್ಕೊಂಡು ಇದು ಮಾಡಿಕೊಂಡು ಆಗಷ್ಟು ಅವರು ಬಿಡುಗಡೆಗೆ ಒತ್ತಾಯ ಮಾಡ್ತಾಯಿದ್ದಾರೆ. ಅವರು ಅವ್ರ ಬ್ರದರ್ಸು, ಅವ್ರ ತಾಯಿ ಎಲ್ಲ ತುಂಬ ಸಫರ್ ಪಟ್ಕೊಂಡು ಇದು ಮಾಡ್ಕೊಂಡು ಬಂದವರು. ಅವರು ಅಸಿಸ್ಟೆಂಟು ಕ್ಯಾಮ್ರಾಮನ್ ಆಗಿ ಅವರು ಕಷ್ಟ ಬಿದ್ದ ಮೇಲೆ ಬಂದವರು. ಆದರೆ ಈ ಥರ ಮಾಡ್ಕೋಬೇಡದು. ಇನ್ನು ಮುಂದಕ್ಕಾರ ಸ್ವಲ್ಪ ಹುಷಾರಾಗಿರಬೇಕು ಅಂತ ನಾನು ಆ ದೇವರಲ್ಲಿ ಅವ್ರನ್ನ ನಾನು ದರ್ಶನ್ ತುಂಬ ಅಭಿಮಾನಿನೇ. ನಾವು ಡೈಲಿ ಮನೇಲಿ ಟಿ ವಿಗಳು ಎಷ್ಟು ನೋಡ್ತೀವಿ ಅಂತಂದರೆ ಮನೇಲೆಲ್ಲ ಬೈತಾರೆ ನಮಗೆ, ನಿಜವೂ ಹೇಳ್ಬೇಕು ಅಂತಂದರೆ. ಏನು ನಿನ್ನ ನೆಂಟ್ರಾಗ್ಬಿಡ್ತೀಯಾ, ಈ ಥರ ನೋಡ್ತಾ ಇರ್ತೀಯ ಅಂತ ಅಂದ್ಬಿಟ್ಟು. ಆದರೆ ಇಂಥ ವ್ಯಕ್ತಿ ಹಿಂಗೆ ಮಾಡ್ಕೊಂಬಿಟ್ನಲ್ಲ, ಸಣ್ಣ ಒಂದು ಯಾರಿಗಾರು ಒಂದು ಇನ್ಸ್ಪೆಕ್ಟ್ರಿಗೆ ಹೇಳಿ, ಸರ್ಕಲ್ ಇನ್ಸ್ಪೆಕ್ಟ್ರಿಗೆ ಹೇಳಿ ಸಾಲ್ವ್ ಮಾಡ್ಕೋಬೋದಾಯ್ತು. ಅದು ಯಾಕೆ ಈ ಥರ ಮಾಡ್ಕೊಂಡ್ರು ಅಂತಲೇ ಗೊತ್ತಾಗಲಿಲ್ಲ ಅಂತ ಅಂದ್ಬಿಟ್ಟು ನನಗೆ ತುಂಬ ಫೀಲಿಂಗ್ ಆಯ್ತಾಯ್ತು ಮೇಡಮ್, ಅಷ್ಟೇ. ಒಪ್ಕೊಂಡಿರೋದು ಅದೇನಂತಂದ್ರೆ, ನಾನು ಹೊಡೆದಿರೋದು ನಿಜ, ಆದ್ರೆ ಕೊಲೆ ಮಾಡೋದು ನನ್ನ ಇಂಟೆನ್ಷನ್ ಆಗಿರ್ಲಿಲ್ಲ. ಅಚಾನಕ್ ಆಗಿ ಕೊಲೆ ಆಗೋಯ್ತು. ಕೊಲೆ ಆದ ವಿಷಯ ಗೊತ್ತಾದಾಗ ನನಗೂ ಶಾಕ್ ಆಯ್ತು, ಆದ್ರೆ ಆ ಜಾಗದಲ್ಲಿ ನಾನು ಇರ್ಲಿಲ್ಲ ಅಂತ ದರ್ಶನ್ ಅವ್ರು ಹೇಳ್ತಿದ್ದಾರೆ. ಇದ್ರ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ? ಇಲ್ಲ, ಅದೆಲ್ಲ ಸಣ್ಣ ಮಗುಗೂ ಗೊತ್ತಾಗುತ್ತೆ. ಇವಾಗಿನ ಇದರಲ್ಲಿ ಮೀಡಿಯಾ ಇದರಲ್ಲಿ ಈಗ ಯಾವುದಕ್ಕೆ ಇದಾದ್ರೂ ಒಂದು ಇಮಿಡಿಯೇಟಾಗಿ ಗೊತ್ತಾಗುತ್ತೆ. ಈಗ ಮಾಧ್ಯಮದ ಮುಖಾಂತರ ನೀವೇ ಬಂದಿದ್ದೀರಲ್ವ, ಮಧ್ಯೆ ಗೊತ್ತಾಗ್ತಿರಲಿಲ್ಲ. ನೀವು ಮಾಧ್ಯಮದವರು ಇರಲಿಲ್ಲ ಅಂದರೆ ಇಂದೆಲ್ಲ ಅಷ್ಟು ಸುಲಭವಾಗಿ ಸತ್ಯ ಹೊರಗಡೆ ಬರ್ತಿರಲಿಲ್ಲ. ಈಗ ಆದರೆ ಕೆಲವೊಂದು ಅದನ್ನೇ ತೋರಿಸಿ ಬೇಜಾರಾಗ್ಬಿಡುತ್ತೆ. ಸ್ವಲ್ಪ ಮನಸ್ಸಿಗೆ ಬೇರೆ ಇದನ್ನು ಇದು ಮಾಡಬೇಕಾಗತ್ತೆ. ಆದರೆ ಅವರು ನಾನು ಹೇಳೋ ಪ್ರಕಾರ ಅವರು ಕಾನೂನನ್ನು ಕೈ ಎತ್ಕೊಂಡು ಅವ್ರು ತಪ್ಪು ಮಾಡಿರ್ಬೋದು. ರೇಣುಕಾಸ್ವಾಮಿ ತಪ್ಪು ಮಾಡಿಲ್ಲ ಅಂತ ಅಲ್ಲ, ಅವನು ಹೆಣ್ಣಿನ ಬಗ್ಗೆ ಮಾಡಿದ್ದು ತಪ್ಪು. ಆ ಥರ ಅಶ್ಲೀಲವಾಗಿ ಮೆಸೇಜ್ ಕಳಿಸಿದ್ದು ಮೊದಲನೇ ತಪ್ಪು ಅದು. ಆದರೆ ಕಾನೂನನ್ನು ಕೈ ಎತ್ಕೋಬಾರ್ದು, ಯಾವುದೇ ಕಾರಣಕ್ಕೂ ಕಾನೂನು. ಅದಕ್ಕೆ ರಕ್ಷಣಾ ಇಲಾಖೆ ಅಂತ ಇರುತ್ತೆ, ಮತ್ತೊಂದು DIG ಅಂತ ಇರುತ್ತೆ, ಕೋರ್ಟು ಕಟ್ಕಟೆ ಅಂತ ಇರುತ್ತೆ, ಸುಪ್ರೀಂ ಕೋರ್ಟ್ ಇರುತ್ತೆ. ಅದು ಹೋಗ್ಬೋದಿತ್ತು. ಅವರು ಕೆಲವೊಂದು ಆ ಸಿನಿಮಾ ರೀತಿಯಲ್ಲೇ ನಿಜ ಜೀವನದಲ್ಲೂ ತಗೊಂಡೋಗಿರೋದಂತೂ ನನ್ನ ಇದರಲ್ಲಿ ಅವರು ತುಂಬ ತಪ್ಪು. ಇನ್ನು 2 ದಿವಸದಲ್ಲಿ ದರ್ಶನ್ದು ತೀರ್ಪಿದೆ, ಕೋರ್ಟ್ ತೀರ್ಪಿದೆ. ಇದರಲ್ಲಿ ಜಾಮೀನು ದರ್ಶನ ಸಿಗ್ಬೇಕನ್ಸುತ್ತೆ, ಸಿಗ್ಬಾರ್ದು? ನೋಡಿ, ಒಬ್ಬ ನಟ ಆದರೆ ಪುನೀತ್ ರಾಜ್ಕುಮಾರ್ನ ಮನೆ ಇರಬೇಕು. ಪುನೀತ್ ನೋಡಿ, ಇಲ್ಲಿ ರಾಜ್ಕುಮಾರ್ ಪುತ್ಥಳಿ ಇದೆ, ಯಾಕೆ ಇಟ್ಟಿರ್ತಾರೆ ಹೇಳ್ರಿ? ಪುನೀತ್ ರಾಜ್ಕುಮಾರ್ ಸರ್ಕಲ್ ಅಂತ ಎಲ್ಲಿ ಇದು ಮಾಡ್ತಾರೆ ಹೇಳ್ರಿ? ಯಾವ ಜಾತಿ ಧರ್ಮ ಇದು ಅಂತ ಹೇಳಿ ಇದು ಮಾಡಲ್ಲ. ಯಾವ ರಾಜಕಾರಣಿಗಳಾಗಲಿ ಏನೇ ಇದಾಗಲಿ ಯಾರೂ ಬರೋಲ್ಲ. ಇವಾಗಿನ ಇದರಲ್ಲಿ ಯಾರೂ ಬರೋಲ್ಲ ಬಚಾವ್ ಮಾಡಲಿಕ್ಕೆ. ನಮ್ಮ ಇದನ್ನು ನಾವೇ ಕಾಪಾಡಬೇಕು, ನಮ್ಮ ನೆರಳಿಗೆ ನಾವು ಹಂಜಬೇಕು ಯಾವತ್ತು, ಆಯಿತಾ? ಯಾರೂ ಇಲ್ಲ ಅಂತ ಏನಂತ ಇದು ಮಾಡಬಾರ್ದು. ನಮ್ಮ ನೆರಳಿಗೆ ನಾವು ಹಂಜಬೇಕು ಫಸ್ಟು. ನಾ ಹೇಳೋದು, ಅವ್ರು ತಪ್ಪು ಮಾಡಿದರೆ ಶಿಕ್ಷೆ ಹಾಕು. ನಿನ್ನೆ ಅವನು ಒಪ್ಕೊಂಡಿರೋದು ಏನು ಅಂದ್ರೆ, ನಾನು ಕೊಲೆ ಆದ ವ್ಯಕ್ತಿಗೆ ಹೊಡೆದಿದ್ದೀನಿ ರೇಣುಕಾಸ್ವಾಮಿಗೆ, ಆದ್ರೆ ಕೊಲೆ ಮಾಡ್ಲಿಲ್ಲ. ನಾನು ಕೊಲೆ ಆದ ಸಮಯದಲ್ಲಿ ನಾನು ಆ ಜಾಗದಲ್ಲಿ ಇರ್ಲಿಲ್ಲ, ಕೊಲೆ ಮಾಡೋದ್ ನನ್ನ ಉದ್ದೇಶ ಆಗಿರ್ಲಿಲ್ಲ ಅಂತ ಹೇಳಿದ್ದಾನೆ. ಇದ್ರ ಬಗ್ಗೆ ಅಲ್ಲಮ್ಮ, ಅವನು ತಪ್ಪು ಮಾಡಿದಾನ? ಇಲ್ಲ, ತಪ್ಪು ಮಾಡಿದಾನೆ ಅಲ್ವಾ? ಶಿಕ್ಷೆ ಆಗ್ಬೇಕಮ್ಮ. ಒಬ್ಬ ಮನುಷ್ಯನ ಪ್ರಾಣ ತೆಗೆದು ಬಿಟ್ರೆ ಅವನು ಸುಮ್ಮನೆ ಬಿಟ್ಬಿಡದ? ಅವನು ಹೇಳ್ತಾನೆ, ನಾನು ಕೊಲೆ ಮಾಡೋದು ನನ್ನ ಉದ್ದೇಶ ಆಗಿರ್ಲಿಲ್ಲ, ನನ್ನ ಸ್ನೇಹಿತರಿಂದ ಆಗೋಯ್ತು, ನಾನ್ ಮಾಡ್ಬೇಕು ಅಂತ ಅನ್ಕೊಂಡಿರ್ಲಿಲ್ಲ. ಉದ್ದೇಶ ಅಲ್ಲ, ಅದೆಲ್ಲ ಯಾಕೆ ಬೇಕಾಗಿತ್ತು? ರೇಣುಕಾಸ್ವಾಮಿ ಅವನೇನೋ ತಲೆಕೆಟ್ಟನು, ಇದು ಸರಿ ಇಲ್ಲ, ಹಂಗೆ ಹಿಂಗೆ ಅಂತ. ಈ ದರ್ಶನ್ ಮಾಡಿರೋ ತಪ್ಪು ತಾನೆ. ತನ್ನ ಹೆಂಡ್ರಿ ಇತ್ತಲೆ, ತನ್ನ ಹೆಂಡ್ರಿ ಇದ್ದುಕೊಂಡು ಇನ್ನೊಬ್ಬ ಹೆಂಡ್ರ ಹತ್ರ ಯಾಕೆ ಹೋಗ್ಬೇಕು? ಇನ್ನೊಬ್ಬಳನ್ನ ಯಾಕೆ ಮಾಡಕ್ಕೆ ಹೋಗ್ಬೇಕು? ಅಲ್ವಾ? ತಪ್ಪಲ್ವಾ? ಅವ್ನು ಮಾಡಿರೋ ತಪ್ಪಲ್ವಮ್ಮ?
ಅವನಿಗೆ ಶಿಕ್ಷೆ ಆಗಬೇಕಾ ಬೇಡ? ಇನ್ 2 ದಿವಸದಲ್ಲಿ ತೀರ್ಪಿದೆ, ಜಾಮೀನ್ ಸಿಗ್ಬೇಕು ಅನ್ಸುತ್ತಾ ಸಿಗಬಾರ್ದು ಅನ್ಸುತ್ತಾ? ಜಾಮೀನು ಕೊಡ್ತಾರೆ. 3 ತಿಂಗಳು 4 ತಿಂಗಳು ಆಗಿ ಎಣಿಗಿಸಿ 90 ಡೇಸ್ ಚಾರ್ಜ್ ಶೀಟ್ ಹಾಕಿದ್ಮೇಲೆ ಜಾಮೀನು ಕೊಡ್ತಾರೆ. ಆಯಿತಾ? ಲಾಸ್ಟ್ನಲ್ಲಿ ಕೇಸ್ ಏನಾಗ್ತದೋ ಅನ್ನೋದು ಅದು ಹೇಳೋಕೆ ಬರೋದಿಲ್ಲ. ಅದೇನಾಗ್ತದೋ ಏನೋ ಇರ್ತೋ, ಒಟ್ಟಿನಲ್ಲಿ ಅವ್ನು ಮಾಡಿರೋದು ತಪ್ಪು. ಅವನು ಏನೋ ಹೇಳ್ದ ಅಂತ ಹೇಳ್ಬಿಟ್ಟು ಅವನು ಕರ್ಕೊಂಬಂದು ಸಾಯಿಸ್ಬಿಟ್ರೆ ಅದು ಸರಿನಮ್ಮ? ಹಾಂ, ಅದಕ್ಕೆ ಅವನಿಗೆ ಶಿಕ್ಷೆ ಆಗಬೇಕು. ಶಿಕ್ಷೆ ಆಗಂಗಿದ್ರೆ ಆಗ್ತದೆ. ಸ್ವಲ್ಪ ದುಡ್ಡು ಅದು ಇದು ಎಲ್ಲ ಐತೆ, ಲಾಯರ್ಗಳು ಅವರು ಇವರು ಎಲ್ಲ ಮಾಡಿಕೊಂಡು ಈ ಸತ್ತೋಗಿರೋದನ್ನ ಬದುಕಿಸ್ತಾರೆ ಈ ಲಾಯರ್ಗಳು. ಅವರು ಏನು ದುಡ್ಡು ಬೇಕು, ದೇವರು ಏನು ಮಾಡ್ತಾನೆ, ಅವನ ಹಣೆ ಬರ ಏನಿದೆಯೋ ಅದು ಆಗೋತ್ತದು ಬಿಡು. ತಪ್ಪು ಮಾಡಿಲ್ಲ ಅಂತಂದ್ರೆ ಶಿಕ್ಷೆ ಆಗಲ್ಲ ಅಷ್ಟೇ. ದರ್ಶನ್ ಕೊಲೆ ಮಾಡಿಲ್ಲ, ನಾನು ಹೊಡೆದಿರೋದಷ್ಟೇ ಅಂತ ಅಂದಿದ್ದಾರೆ. ಈಗ ನಾಡಿದ್ದವ್ರಿಗೆ ಜಾಮೀನ್ ಸಿಗ್ಬೇಕು ಅನ್ಸುತ್ತೋ ಸಿಗಬಾರ್ದು ಅನ್ಸುತ್ತಾ? ಕೋರ್ಟ್ ಮೇಲೆ ಡಿಪೆಂಡ್ ಆಗಿರುತ್ತೆ, ನಾವೇನಿಲ್ಲ ಮಾತಾಡೋದಕ್ಕೆ. ರೇಣುಕಸ್ವಾಮಿ ಮಾಡಿರೋದ್ರ ಬಗ್ಗೆ ಮಾಡಬಾರ್ದಿತ್ತು. ಒಬ್ರು ಬಾಯ್ ಆಗಿ ಒಂದು ಹುಡುಗಿಗೆ ಆ ಥರ ಮಾಡಬಾರ್ದಿತ್ತು ಅಷ್ಟೇ. ನಿನ್ನೆ ಅವ್ರು ಏನು ಒಪ್ಕೊಂಡಿದ್ದಾರೆ ಅಂತಂದ್ರೆ, ನಾನು ಹೊಡೆದಿರೋದ್ ನಿಜ ರೇಣುಕಸ್ವಾಮಿಗೆ, ಆದ್ರೆ ಕೊಲೆ ಮಾಡೋದು ನನ್ನ ಉದ್ದೇಶ ಆಗಿರ್ಲಿಲ್ಲ. ಈ ತರ ಪವಿತ್ರಗೆ ಅವನು ಮೆಸೇಜ್ ಮಾಡಿದಾಗ ನಾನು ಕೋಪದಲ್ಲಿ 2 ಏಟು ಹೊಡೆದಿದ್ದೆ, ಆದ್ರೆ ಕೊಲೆಯ ಸಮಯದಲ್ಲಿ ನಾನು ಅಲ್ಲಿ ಇರ್ಲಿಲ್ಲ. ಕೊಲೆಯಾದ ವಿಷಯ ಗೊತ್ತಾದಾಗ ನನಗೂ ಶಾಕ್ ಆಯ್ತು ಅಂತಿದ್ದಾರೆ. ಇದ್ರ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ? ಆದ್ರೂ ಅದು ಆಗಿದ್ದು ತಪ್ಪು, ಅದು ಮಾಡಬಾರ್ದಿತ್ತು. ಅದೇನು ಮಿಸ್ ಆಗೈತೆ, ಆದ್ರೆ ಬಿಡುಗಡೆ ಆಗಬೇಕು ಅಷ್ಟೇ. ರೇಣುಕಸ್ವಾಮಿ ಮಾಡಿರೋದ್ರ ಬಗ್ಗೆ ಏನ್ ಅನ್ಸುತ್ತೆ? ಈ ತರ ಕೆಟ್ಟದಾಗ ಮೆಸೇಜ್ ಅವ್ರು ಮಾಡಿದ ತಪ್ಪದು. ಆ ಥರ ಮಾಡಬಾರ್ದು ಲೇಡೀಸಿಗೆಲ್ಲ. ಅದು ಅವ್ರು ಮಾಡಿದ್ ನೋಡಿ ಇನ್ನೊಬ್ರು ಅದೇ ಥರ ಮಾಡ್ತಾರೆ, ಮಾಡಬಾರ್ದು, ತಪ್ಪದು. ಇವರು ಮಾಡಿದ್ದೇನೋ ಮಿಸ್ಸಾಗಿ ಮಾಡಿಬಿಟ್ಟಾರೆ, ಆದರೆ ಅವ್ರು ಬಿಡುಗಡೆ ಆಗಿ ಬಂದರೆ ಒಳ್ಳೆಯದು. ಚೆಂದ. ನಾಡಿದ್ದೀಗ 2 ದಿವಸದಲ್ಲಿ ತೀರ್ಪಿದೆ, ಜಾಮೀನು ದರ್ಶನ್ಗೆ ಸಿಗ್ಬೇಕು ಅನ್ಸುತ್ತೆ ಸಿಗಬಾರ್ದು? ಸಿಗಬೇಕು. ಅವ್ರನ್ನೂ ಮಾಡಿದ ತಪ್ಪು ತಾನೇ, ಇವ್ರಿಗೂ ಬಿಡುಗಡೆ ಸಿಕ್ಕಿದ್ರೆ ಒಳ್ಳೇದು. ಅವ್ರೇನು ಬೇಕಂತಾನೆ ಮಾಡ್ಬೇಕಂತ ಏನು ಮಾಡಿಲ್ವಲ್ಲ, ಹಂಗಾಗಿ. ಅವರು ಏನು ತಪ್ಪೇನು ಮಾಡಿಲ್ಲ, ಜನಗಳು ಆ ಥರ ಎಲ್ಲರೂ ಇದನ್ನು ಮಾಡ್ತಾರೆ. ಏನಂದರೆ ಅವರು ಇವರು ಮಾಡಿದಾರಲ್ವಾ, ಅವ್ರ ಹೆಸರೇನು, ರೇಣುಕಾಸ್ವಾಮಿ, ಅವ್ರು ಮಾಡಿರೋದು ತಪ್ಪು. ಮೆಸೇಜ್ ಮಾಡಿರೋದು ಎಲ್ಲದನ್ನು ಅವ್ರು ಮಾಡಿರೋದು ತಪ್ಪು. ಅವರಿಂದನೇ ಇವ್ರು ಈಗ ಅವ್ರ ಮನೆ ಹೆಂಡತಿ ಮಕ್ಳಿಗೆ ಹಂಗೆ ಮೆಸೇಜ್ ಮಾಡಿದ್ರೆ ಅವರೇ ಆಗಲಿ ಬಿಡಲ್ಲ. ಅವ್ರು ಮಾಡಿರೋ ತಪ್ಪಿಗೆ ಇವ್ರ ಮನೆ ಹೆಂಡತಿ ಮಕ್ಳಿಗೂ ಇದಾಗಿದೆ ಅಲ್ವಾ, ಅದಕ್ಕೋಸ್ಕರ ಆ ಥರ ಮಾಡಿದ್ದಾರೆ. ಏನೋ ಇದೊಂದು ತಪ್ಪು ಮಾಡಿಬಿಟ್ಟಿದ್ದಾರೆ ನೋಡಿ. ಇನ್ನು 2 ದಿವಸದಲ್ಲಿ ತೀರ್ಪಿದೆ, ಜಾಮೀನು ದರ್ಶನ್ ಸಿಗಬೇಕು ಅನ್ಸುತ್ತೆ ಸಿಗಬಾರ್ದು? ಸಿಗಬೇಕು. ಯಾಕಂದರೆ ಅವ್ರದ್ದು ಏನು ತಪ್ಪಿಲ್ಲ. ಈಗ ತಪ್ಪು ಈಗ ನಮ್ಮ ಮನೆಗೆ ಆಗಲಿ ಏನಾದರೂ ಆದರೆ ಇದಾಗುತ್ತಲ್ವ, ಅವ್ರಿಗೆ ಆ ಥರ ಆ ಸಿಚುವೇಶನ್ ಆಗಿರೋದಕ್ಕೋಸ್ಕರ ಆ ಥರ ಹಂಗೆ ಮಾಡಿರ್ತಾರೆ. ಅದರಿಂದ ಬೇರೆ ಏನೂ ಇಲ್ಲ. ದೇಶ ಆಗಿರಲಿಲ್ಲ, ಕೇವಲ ಹೊಡೆದಿದ್ದು ನಿಜ, ಹೆದರಿಸ್ಬಿಟ್ಟು ಕಳಿಸ್ಬೇಕು ಅಂತ ಬಂದಿದ್ದು, ಅದು ಅಚಾನಕ್ ಆಗಿ ಕೊಲೆ ಆಗೋಯ್ತು ಅಂತಿದ್ದಾರೆ. ಇದ್ರ ಬಗ್ಗೆ ನಿಮ್ಗೆ ಏನು ಅನ್ಸುತ್ತೆ? ನಮಗೆ ಒಬ್ಬರು ಸೆಲೆಬ್ರಿಟಿ ಆಗ್ಬಿಟ್ಟು, ಯಾಕೆಂದರೆ ನಿಮಗೆ ಇವಾಗ ಚಿಕ್ಕ ವಯಸ್ಸಲ್ಲ, 18ರಿಂದ 25 ವರ್ಷ ಅಲ್ಲ, ಕುದಿಯೋ ರಕ್ತ ಏನು ಬೇಕಾದ್ರೂ ಮಾಡ್ತೀನಿ ಅನ್ನೋದಕ್ಕೆ. ನಿಮಗೆ 40 ವರ್ಷ ಆಗಿದೆ, ನೀವು ಅದ್ರ ಬೇರೆ ಸೆಲೆಬ್ರಿಟಿ ಬೇರೆ, ನಿಮಗೆ ಕಾನೂನು ಗೊತ್ತಿದೆ, ಎಲ್ಲ ಗೊತ್ತಿದೆ. ನೀವು ಒಂದೇ ಒಂದು ಮೆಸೇಜ್ ಕಳಿಸಿದರೆ ನೀವು ಕಂಪ್ಲೇಂಟ್ ಕೊಡ್ಬೋದಾಯಿತು, ಪೊಲೀಸರು ಆ್ಯಕ್ಷನ್ ತೊಗೊಳ್ತಾಯಿದ್ರು. ಇವಾಗ ನಾಯಿ ಕಚ್ಚುತ್ತೆ ಅಂದ್ಬಿಟ್ಟು ನಾವು ನಾಯಿ ಕಚ್ಚಿದ್ರೆ ಆಗಲ್ಲ ಅದು ಅಲ್ವಾ. ನಾಯಿ ಗುಣ ಏನೋ ಅಟ್ಟಿಸ್ಕೊಂಬರೋದು ಕಚ್ಚೋದು ಅಲ್ವಾ. ನಾವೇನು ಮಾಡಬೇಕು, ಓಡಿಸ್ಬೇಕು, ಹಂಗ್ಬಿಟ್ಟು ಸಾಯಿಸೋದಲ್ಲ ಅದನ್ನು ಅಲ್ವಾ. ಅದಕ್ಕೆ BBMP ಅವ್ರು ಇದ್ದಾರೆ, ಕಾನೂನು ಏನಿದೆ ಅದು ಕ್ರಮ ಕೈಗೊಳ್ಳುತ್ತೆ ಅಲ್ವಾ. ನೀವು ಸೆಲೆಬ್ರಿಟಿ ಆಗ್ಬಿಟ್ಟು 10 ಜನಕ್ಕೆ ಬುದ್ಧಿ ಹೇಳ್ಬೇಕಾಗಿರೋ, ನಿಮ್ಮಿಂದ ನೋಡಿ 4 ಜನ ಕಲಿಬೇಕು. ಇವತ್ತು ಪುನೀತ್ ರಾಜ್ಕುಮಾರ್ ಅವರು ಕರ್ನಾಟಕದಲ್ಲ, ದೇಶದಲ್ಲ, ವಿದೇಶದಲ್ಲೂ ಹೆಸರು ಅಲ್ವಾ. ಇವಾಗ 10 ಜನಕ್ಕೆ ಒಳ್ಳೇದು ಮಾಡಿಬಿಟ್ಟು ಒಬ್ಬನ ಕೆಟ್ಟದೇ ಅದು ಅಲ್ವಾ. ಇವಾಗ 10 ಜನಕ್ಕೆ ನಾವು ಒಳ್ಳೇದು ಮಾಡಿದೆ ಅಂದ್ಬಿಟ್ಟು ನಮ್ಮನ್ನು ಯಾರು ಒಳ್ಳೇದನ್ನಲ್ಲ. ಒಬ್ಬನಿಗೆ ಅವ್ನು ಕೆಟ್ಟದ್ದು ಮಾಡಿದ್ರೆ ನಾವು ಕೆಟ್ಟವ್ರೆ. ನಾವು ಚಿಕ್ಕ ವಯಸ್ಸಾದರೆ ಪರವಾಗಿಲ್ಲ, ಏನೋ ನಮ್ಗೆ ಬುದ್ಧಿ ಇಲ್ಲ ಅದಾದರೆ ನಡೀತೆ ಅಲ್ವಾ. ತಪ್ಪು ಇದೇನಾಗಿದೆ, ನಿನ್ನ ಕಾನೂನು ಪ್ರಕಾರ ಹೋಗು. ಇವಾಗ ಬೇರೆ ಸೆಲೆಬ್ರಿಟಿಗಳಿಲ್ವ, ಇವರೊಬ್ರಿಗೆ ಮೆಸೇಜ್ ಬರ್ತಾಯಿದ್ದು, ಎಲ್ರಿಗೂ ಮೆಸೇಜ್ ಬರ್ತಾಯಿತ್ತಲ್ವ. ಪೊಲೀಸರು ಇದ್ದಾರಲ್ಲ, ಹಂಗಂದ್ಬಿಟ್ಟು ನಾವೇ ಕಾನೂನು ಕೈ ತೊಗೊಳಕ್ಕಾಗತ್ತಾ? ಇಲ್ವಲ್ಲ, ಯಾರೂ ತೊಗೊಳಕ್ಕಾಗಲ್ಲ. ಇವಾಗ ವಿಷ್ಣುವರ್ಧನ್ ಅವ್ರಿಗೂ ಆ ಟೈಮಲ್ಲಿ ಎಷ್ಟೋ ಟಾರ್ಚರ್ಗಳಾಗಿತ್ತು. ಅವರೆಲ್ಲಾದ್ರೂ ಬಾಯ್ಬಿಟ್ಟು ಎಲ್ಲಾದರೂ ಹೇಳಿ ಪ್ರಚಾರ ಮಾಡಿದ್ಕೊಂಡ್ರ? ಈಗಲೂ ಏನಕ್ಕೆ ಕೇಳಿ ವಿಷ್ಣುವರ್ಧನ್ಗೆ ಹೆಸರು, ವಿಷ್ಣುವರ್ಧನ್ ಅವ್ರಿಗೆ. ನಾವೆಲ್ಲ ಅಂಥವ್ರು ಸಿನಿಮಾ ನೋಡಿ ಬಂದಿರೋರು ಅಲ್ವಾ. ಸಮಾಜದಲ್ಲಿ ಇವಾಗ ನಿನ್ನಿಂದ ಒಳ್ಳೇದಾಗದೇ ಇದ್ರೂ ತೊಂದರೆ ಇಲ್ಲ, ಕೆಟ್ಟದ್ದು ಮಾಡಬೇಡ. ಇವಾಗ ನೀನೊಬ್ಬನೆಲ್ಲ ದಾನ ಮಾಡೋನು, ಇದು ಮಾಡೋನು, ನಿನ್ನೆ 10 ಜನ ಇದ್ದಾರೆ ಅಲ್ವಾ. ನೀನೊಬ್ಬನಿಂದನೇ 10 ಜನಕ್ಕೆ ಹೆಲ್ಪ್ ಆಗುತ್ತೆ ಅಂತ ನಾನೇ ದೊಡ್ಡ ಅಂತ ಇದು ಮಾಡೋಕ್ಕೆ ಹೋಗ್ಬಾರ್ದು. ನೀನು ದಾನ ಮಾಡೋದು, ಒಳ್ಳೇದು ಮಾಡೋದೇನಕ್ಕೆ, ನಿನ್ನ ಆತ್ಮತೃಪ್ತಿಗೆ ಅಲ್ವಾ. ಅದನ್ನು ಮನಸ್ಸಲ್ಲಿ ಇಟ್ಕೋಬೇಕು. ನಾವೇನು ಮಾಡ್ತಾಯಿದ್ದೀವಿ, ನಮ್ಮಿಂದ 4 ಜನಕ್ಕೆ ಏನು ಸಹಾಯ ಆಗುತ್ತೆ, ಅದು ನಮ್ಮ ತೃಪ್ತಿಗೋಸ್ಕರ ಅಷ್ಟೇ.
ಅಲ್ವಾ? ಹಾಗಾಗಿ ಯಾರೇ ಆಗಲಿ ಇವಾಗ ಕಾನೂನು ಅಂತ ಮಾಡಿದ್ಮೇಲೆ ಇವಾಗ ಪ್ರಾಣಿಗಳ ಕಾನೂನುಗಳಿಲ್ಲ, ಒಪ್ಪೋಣ. ಅವ್ರಿಗಿಲ್ಲ, ಅವ್ರ ಬೇಕಾ ಏನು ಮಾಡಿದ್ರು ನಡೆಯುತ್ತೆ. ಬಟ್ ನಾವು ಒಂದು ಸೆಲೆಬ್ರಿಟಿ ಆಗಿ ಒಂದು ಇದಾಗಿ ನಾವೇನು ಮಾಡ್ತೀನಿ ಯೋಚನೆ ಮಾಡಬೇಕು. ನಿನಗೆ ಅಷ್ಟೊಂದು ಕೋಪ ಇದ್ದರೆ ಕಂಪ್ಲೇಂಟ್ ಕೊಡು. ಪೊಲೀಸರು ನಿನ್ನ ಕಂಪ್ಲೇಂಟ್ ಅಂದ ಕೂಡಲೇ ಇನ್ನೂ ಕೂಡಲೇ ಆ್ಯಕ್ಷನ್ ತೊಗೊಂಡು ಅವ್ನಿಗೇನಾದ್ರು ಒಂದು ಇದು ಮಾಡ್ತಾರೆ. ಅದು ಸೆಕೆಂಡ್ರಿ. ಅದು ಆಮೇಲೆ ಅವನು ಅಲ್ಲಿಗೆ ಸುಮ್ಮನೆ ಆಗ್ಬಿಟ್ರು ಅವನು, ಅಲ್ವಾ? ಇನ್ನು 2 ದಿವಸದಲ್ಲಿ ತೀರ್ಪಿದೆ ಸರ್. ತೀರ್ಪಲ್ಲಿ ದರ್ಶನ್ಗೆ ಜಾಮೀನು ಸಿಗಬೇಕು. ತೀರ್ಪು ಜಾಮೀನು ಸಿಗೋದು ಇವಾಗ ನಮ್ಮನೆ ಸದಸ್ಯ ರೇಣುಕಾಸ್ವಾಮಿ ನಮ್ಮನೆ ಸದಸ್ಯ ಕೊಲಾಗಿದ್ರೆ ಇಲ್ಲ ಅವ್ನಿಗೆ ಸಜಾನೆ ಆಗಬೇಕು ಅಂತ ನಾವು ಹೇಳ್ತಾ ಇದ್ವಿ. ಇವಾಗ ನಾವೇನು ಹೇಳಿದ್ರು ನಮ್ಗೇನು ನಡೆಯೋದಿಲ್ಲ. ಕಾನೂನು ಪ್ರಕಾರ ಏನಿದೆ ಅದು ಕೊಡ್ತಾರೆ, ಅಲ್ವಾ? ಅದ್ರ ಬಗ್ಗೆ ನಾವೇನು ಇದು ಮಾಡಬೇಕು ಅಂತಿಲ್ಲ. ಅಂದರೆ ಇವಾಗ ನಿಮ್ಮ 10 ಜನ ನಿಮ್ಮನ್ನು ನೋಡ್ತಾ ಇದ್ದಾರೆ, ಫಾಲೋಡ್ ಮಾಡ್ತಾ ಇದ್ದಾರೆ, ನಿಮ್ಮಿಂದ 10 ಜನ ಒಳ್ಳೆಯವರಾಗಬೇಕು, ಅಲ್ವಾ? ಇವಾಗ ನಿಮ್ಮ ಜೊತೆ ಇರೋ ಗ್ಯಾಂಗ್ ಅವ್ರನ್ನ ನೀವು ಇವಾಗ ನಾವು ಸೇರೋವಾಗ ಯೋಚನೆ ಮಾಡಬೇಕು. ನಮ್ಮ ಫ್ರೆಂಡಿಂದ ಸೇರ್ಬಿಟ್ಟು ನಾವು ಹಾಳಾದ್ವಿ ಅಂತ ಹೇಳ್ಬಾರ್ದು. ನಾವು ಸೇರೋವಾಗ ನಾವೆಂಥವ್ರ ಫ್ರೆಂಡ್ ಜೊತೆ ಸೇರ್ತಾ ಇದ್ದೀವಿ, ನಾವು ಅವ್ರಿಂದ ಹಾಳಾಗ್ತೀವಿ ಅಂದರೆ ದೂರ ಇಟ್ಬಿಡ್ಬೇಕು ಅವ್ರನ್ನ. ಇಲ್ಲ ನೀವು ಅವ್ರನ್ನ ಬದಲಾವಣೆ ಮಾಡೋದು ನೋಡಬೇಕು, ಅಲ್ವಾ? ಅದನ್ನು ಮಾಡಬೇಕು. ನೀವು ಅದನ್ನು ಬಿಟ್ಬಿಟ್ಟು ನೀವು ನನ್ನ ಗ್ಯಾಂಗ್ ಇದ್ದು ನಾನು ಬಿಳಿ ಹಾಳೆ, ನನಗೆ ಹಂಗೆ ಉಪಯೋಗಿಸ್ಕೊಂಡ್ರು ಹಿಂಗೆ ಉಪಯೋಗಿಸ್ಕೊಂಡ್ರು ಅಂದರೆ ನೀನು ಚಿಕ್ಕ ಹುಡುಗನೇ, ನೀನು ಇಲ್ಲ ತಾನೆ, ನಿನ್ಗೇನು ಬುದ್ಧಿ ಇದೆ ತಾನೆ, ಅಲ್ವಾ? ಅದನ್ನು ಅವರು ನೋಡಿ, ಅವ್ರ ತಂದೆಯವ್ರಿಗೆ ಎಂಥ ಹೆಸರಿತ್ತು, ಎಂಥ ಮಹಾನ್ ನಟರು ಅವರು. ಅವ್ರ ಹೆಸ್ರನ್ನ ಹಾಳು ಮಾಡಿಬಿಟ್ರು ಇವರು. ಕನ್ನಡ ಇಂಡಸ್ಟ್ರಿನೇ ಹಾಳು ಮಾಡಿಬಿಟ್ರು, ಅಲ್ವಾ? ಅದೆಲ್ಲ ಅವ್ರ ತಂದೆಯವ್ರು ಎಂಥ ಹೆಸರಿತ್ತು ಪಾಪ. ನಾವು ಈಗಲೂ ನೆನೆಸ್ಕೊಳ್ತೀವಿ. ವಿಷ್ಣುವರ್ಧನ್ ಅದು ಅಲ್ಲದೆ ಇವರು ಅಂಥವ್ರ ಗರಡಿಯಲ್ಲೇ ಇದ್ದವರು. ವಿಷ್ಣುವರ್ಧನ್, ಅಂಬರೀಷ್, ರಾಜ್ಕುಮಾರು ಅಂಥವ್ರ ಗಡಿಯಲ್ಲಿದ್ದ ಅವರೆಲ್ಲ ಹೆಂಗಿದ್ರು ಅಂತೆಲ್ಲ ಗೊತ್ತಿದ್ದು ನೀವು ಈ ಥರ ಕೆಲಸ ಮಾಡ್ತೀರಾ ಅಂದರೆ ಇವಾಗ ಒಂದೇ ಹೊಡೆಯೋದು ದೊಡ್ಡದು. ಕೊಲೆ ಮಾಡೋಂಥದ್ದು ಏನಿದೆ? ಅಲ್ಲೇ ಕೊಲೆ ಉದ್ದೇಶ ಯಾರ್ದಿರಲ್ಲ, ಕೊಲೆ ಆಗಿದೆಯಲ್ಲ. ನೀನು ಹೊಡೆದಿದ್ದಕ್ಕೆ ಕೊಲೆ ಆಗಿರೋದು. ಉದ್ದೇಶ ಇವಾಗ ನಾನು ಇನ್ನೊಬ್ಬನ ಹೊಡಿತೀನಿ, ನಾನು ಉದ್ದೇಶ ಇರಲಿಲ್ಲ ಅಂತೀನಿ, ಕೊಲೆ ಮಾಡಿಬಿಟ್ಟು ನನಗೂ ಉದ್ದೇಶ ಇರಲಿಲ್ಲ ಅಂತೀನಿ, ಆಗತ್ತಾ? ಅಲ್ವಾ? ಅದನ್ನ ಯೋಚನೆ ಮಾಡಬೇಕು. 2 ದಿವಸದಲ್ಲಿ ತೀರ್ಪಿದೆ ಸರ್. ಏನನ್ಸುತ್ತೆ? ಜಾಮೀನು ಸಿಗಬೇಕು ಅನ್ಸುತ್ತೆ, ಅದು ಸಿಗಬಾರ್ದು? ಏನು ಮಾಡಿರೋದು ತಪ್ಪು ಮಾಡಿಬಿಟ್ರು, ಶಿಕ್ಷೆ ಕೊಟ್ಟಿದ್ದಾರೆ ಇಷ್ಟು ದಿನ. ಇದಕ್ಕೆ ಮೇಲೆ ಬಿಡುಗಡೆ ಮಾಡಬೇಕು ಅಷ್ಟೇ, ಬಿಡುಗಡೆ ಮಾಡಲಿ. ಕೇಳಿದ್ರಲ್ಲ ವೀಕ್ಷಕರೇ, ಜನ ಏನು ಹೇಳ್ತಾರೆ ಅಂತಂದರೆ ಒಂದಿಷ್ಟು ಜನ ಹೇಳ್ತಾರೆ ದರ್ಶನ್ ಮಾಡಿದ್ದು ತಪ್ಪು, ಒಬ್ಬ ಮಾದರಿ ಆಗಬೇಕಾದ ವ್ಯಕ್ತಿ ಕಾನೂನು ಪ್ರಕಾರ ಹೋಗಬೇಕಿತ್ತು, ಕಾನೂನನ್ನು ಕೈಗೊಂಡಿದ್ದು ತಪ್ಪಾಗಿದೆ, ಹಾಗಾಗಿ ಅವ್ರಿಗೆ ಶಿಕ್ಷೆ ಆಗಬೇಕು ಅಂತ ಹೇಳ್ತಾರೆ. ಇನ್ನೊಂದಿಷ್ಟು ಜನ ನಮ್ಮ ಮನೆಯ ಅಕ್ಕ ತಂಗಿಗೆ ಸಮಸ್ಯೆ ಬಂದರೆ ನಾವು ಕೂಡ ಈ ರೀತಿ ಏನು ರಿಯಾಕ್ಟ್ ಮಾಡ್ತೀವಿ, ಅದೇ ರೀತಿ ದರ್ಶನ್ ಕೂಡ ರಿಯಾಕ್ಟ್ ಮಾಡಿದರೆ ಇದು ಅಂಥ ದೊಡ್ಡ ತಪ್ಪೇನೂ ಅಲ್ಲ, ಹಾಗಾಗಿ ಅವ್ರು ಬಿಡುಗಡೆ ಆಗಬೇಕು ಅಂತ ಕೇಳ್ತಾರೆ. ಇದಾಗಿತ್ತು ಇವತ್ತಿನ ಸ್ಪೆಷಲ್ ಸ್ಟೋರಿ. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್. ಕ್ಯಾಮ್ರಾಮನ್ ರಾಜೇಶ್ ಜೊತೆ ಶಮ್ಮಿ ಶೆಟ್ಟಿ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.